नमस्कार, पल्स 24 न्यूज देख रहे हैं आप। आपके साथ मैं हूं सुजल वर्मा। कर्नाटक के हुबली में पुलिस आयुक्त एन शशि कुमार के निर्देश अनुसार पुलिस टीम ने संयुक्त कार्रवाई कर मीटर ब्याज की छापेमारी कर रहे 23 तस्करों को गिरफ्तार कर बड़ी कामयाबी हासिल की है। इस संबंध में पुलिस आयुक्त एन शशि कुमार ने पत्रकारों से बात करते हुए कहा कि जनता से प्राप्त शिकायत के आधार पर मीटर ब्याज व्यवसाय चलाने वाले 23 तस्करों को गिरफ्तार किया गया है और हुबली के अधिकार क्षेत्र के तहत कई स्टेशनों में उचित कानूनी कार्रवाई की गई है। उन्होंने बताया कि आरोपियों के पास से कुल 4 लाख रुपए के साथ ही कीमती चांदी की चेन, बाइक, ब्लैंक चेक, बॉन्ड पेपर, मोबाइल फोन, वाहन के मूल दस्तावेज जब्त किए गए हैं। उन्होंने चेतावनी देते हुए कहा कि जनता को परेशान करने वालों के खिलाफ सख्त कार्रवाई की जाएगी। ತಮಗೆಲ್ಲ ತಿಳಿದಿರುವಂತೆ ಆಗಸ್ಟ್ ತಿಂಗಳ 22ನೇ ತಾರೀಕು ನಾವು ಯಾರು ಈ ಹಣವನ್ನು ಕೊಟ್ಟು ಹೆಚ್ಚಿನ ಹಣವನ್ನು ಬೇಡಿಕೆ ಇಡುವಂಥದ್ದು ಮತ್ತು ಭಾಳ ಕಡಿಮೆ ಹಣ ಕೊಟ್ಬಿಟ್ಟು ಅದಕ್ಕೆ 2-3 ಪಟ್ಟು ಹಣವನ್ನು ಡಿಮ್ಯಾಂಡ್ ಮಾಡುವಂಥದ್ದು, ಈ ಥರದ್ದೆಲ್ಲ ಚಟುವಟಿಕೆಗಳು ತೊಡಗಿಕೊಂಡಿದ್ರು. ಅಂಥವ್ರದ್ದು ಸುಮಾರು 7 ಪ್ರಕರಣಗಳಲ್ಲಿ 25 ಮಂದಿ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿದ್ವಿ. ಸುಲಿಗೆಯ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ. ಅದರ ಮುಂದುವರೆದ ಒಂದು ಕಾರ್ಯಾಚರಣೆಯ ಅಂಗವಾಗಿ ಇವತ್ತು ಒಟ್ಟು ನಮ್ಮ ಹುಬ್ಳಿ ಧಾರವಾಡ ಕಮಿಷನರೇಟ್ನ 13 ಪೊಲೀಸ್ ಠಾಣೆಗಳಲ್ಲಿ ಸುಲಿಗೆ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ಒಟ್ಟು 23 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ವಿ, ವಶಕ್ಕೆ ತೊಗೊಂಡಿದ್ದೀವಿ. ಮುಂದುವರೆದು ಅವ್ರ ಕಡೆಯಿಂದ ಮತ್ತೆ ಹೇಳಿಕೆಯನ್ನು ಪಡ್ಕೊಂಡು ಮತ್ತು ನಮ್ಮ ತನಿಖೆ ಮುಂದುವರೆದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚುವರಿಯಾಗಿ ಎಷ್ಟು ಜನ ಈ ಒಂದು ಕೃತ್ಯದಲ್ಲಿ ತೊಡಕೊಂಡಿದ್ರು ಅನ್ನೋಂಥದ್ದು ಈ ಪ್ರಕರಣಗಳಲ್ಲಿ ಅದನ್ನು ಕೂಡ ಆದಷ್ಟು ಬೇಗ ಪತ್ತೆ ಮಾಡುವಂಥ ಕೆಲಸ ಮಾಡ್ತೀವಿ. ಇದರಲ್ಲಿ ಭಾಳ ಅಮಾಯಕರಿಗೆ ಹಣವನ್ನು ಕೊಟ್ಟು ಸಪೋಸ್ 1 ಲಕ್ಷ ಕೊಟ್ಟು ಅದನ್ನು ತೀರಿಸೋಷ್ಟೊತ್ತಿಗೆ 4-5 ಲಕ್ಷ ಆದರೂ ಇನ್ನೂ ನಿಂದು ಅಸಲೇ ಕೊಟ್ಟಿಲ್ಲ, ಇನ್ನೂ ಬಡ್ಡಿ ಕೊಟ್ಟಿಲ್ಲ ಅನ್ನುವಂಥದ್ದು, ಈ ರೀತಿ ಸಾಕಷ್ಟು ಒಂದು ಅಮಾನುಷವಾಗಿ ನಡ್ಕೊಂಡಿರುವಂಥ ಪ್ರಕರಣಗಳನ್ನು ನಾವು ಗಮನಿಸಿದ್ದೇವೆ. ಮತ್ತು ಹೆಣ್ಮಕ್ಳಿಗೆ ಸಾಲ ಕೊಡುವಂಥದ್ದು, ಆಮೇಲೆ ಯುವತಿಯರಿಗೆ ಸಾಲ ಕೊಡುವಂಥದ್ದು, ಈ ಥರದ್ದೆಲ್ಲ ಅಚ್ಚುಕಟ್ಟಾಗಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿ ಒಟ್ಟು ನಮ್ಮ ಹುಬ್ಳಿ ಧಾರವಾಡ ಕಮಿಷನರೇಟ್ನ ಯಲಹಂಕ ಹುಬ್ಳಿ ಉಪನಗರ, ಅಶೋಕ್ ನಗರ, ವಿದ್ಯಾನಗರ, ಕಂಪ್ಲಿಪೇಟೆ, ಗೋಕುಲ್ ರೋಡು, APMC, ಕೇಶವಾಪುರ, ವಿದ್ಯಾಗಿರಿ, ಧಾರವಾಡ ಉಪನಗರ, ಧಾರವಾಡ ಶಹರ, ಅದೇ ರೀತಿಯಾಗಿ ಬೆಂಡಿಗೇರಿ, ಕಸ್ಬಾಪೇಟ್ ಮತ್ತು ಹಳೆ ಹುಬ್ಬಳ್ಳಿ ಒಟ್ಟು 13 ಪೊಲೀಸ್ ಠಾಣೆಗಳಲ್ಲಿ ಒಟ್ಟು 16 ಪ್ರಕರಣಗಳನ್ನು ದಾಖಲು ಮಾಡ್ಕೊಂಡಿದ್ದಾರೆ ಮತ್ತು 23 ಆರೋಪಿಗಳನ್ನು ವಶಕ್ಕೆ ತೊಗೊಂಡಿದ್ದಾರೆ. ಅವರಲ್ಲಿ ವಶಪಡಿಸ್ಕೊಂಡಿರೋದ್ರಲ್ಲಿ ನಮಗೆ ಕಾರ್ ಸಿಕ್ಕಿದೆ, ಬೈಕ್ಗಳು ಸಿಕ್ಕಿದೆ, ಸಾಕಷ್ಟು ಚೆಕ್ಗಳು ಸಿಕ್ಕಿದೆ ಮತ್ತು ಅವರ ಅಗ್ರಿಮೆಂಟ್ ಕಾಪಿ ಸಿಕ್ಕಿದೆ. ಭಾಳ ಸ್ಪಷ್ಟವಾಗಿ ನಾವು DRCS ಡೆಪ್ಟಿ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅವ್ರ ಹತ್ರ ಮಾತಾಡಿದಾಗ ಯಾವುದೇ ಒಂದು ಲೈಸೆನ್ಸ್ ಇಲ್ಲದಲೆ ಹಣದ ಟ್ರಾನ್ಸಾಕ್ಷನ್ ಮಾಡುವಂಥದ್ದು ಇರ್ಬೋದು, ಲೇವಾದೇವಿ ಮಾಡುವಂಥದ್ದು ಇರ್ಬೋದು, ಅಥವಾ ಮನಿ ಲೆಂಡಿಂಗ್ ಮಾಡುವಂಥದ್ದು ಇರ್ಬೋದು, ಪಾನ್ ಬ್ರೋಕರೇಜ್ ಮಾಡುವಂಥದ್ದು ಇರ್ಬೋದು, ಇದೆಲ್ಲ ಕಾನೂನು ಬಾಹಿರ ಅನ್ನುವಂಥ ಒಂದು ಮಾಹಿತಿಯನ್ನು ನಮಗೆ ಹೇಳಿದ್ದಾರೆ. ಇದರಲ್ಲಿ ಬಹಳಷ್ಟು ಪ್ರಕರಣಗಳು ಈ ಹಿಂದೆ ನಾವು ಬೆಂಡಿಗೇರಿ ಮತ್ತು ಧಾರವಾಡದಲ್ಲಿ ಮಾಡಿದಂಥ ಪ್ರಕರಣಗಳ ಹಿನ್ನೆಲೆಯಲ್ಲಿ ವಿಕ್ಟಿಮ್ಸ್ ನೊಂದವರು ಯಾರಿದ್ದಾರೆ ಅವರುಗಳು ನೇರವಾಗಿ ಪೊಲೀಸ್ ಠಾಣೆಗೆ ಮತ್ತು ನಮ್ಮ ಕಚೇರಿಗೆ ಬಂದು ಕಂಪ್ಲೇಂಟನ್ನು ನೀಡಿರುವಂಥ ಪ್ರಕರಣಗಳೇ ಹೆಚ್ಚಿದ್ದಾವೆ. ಸರ್, ಈಗ ನಿನ್ನೆ ಸಾವು ಆಯಿತು, 8 ಮಂದಿ ಹೆಸರು ನಮ್ಮ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಯಿತು. ಅದರಲ್ಲಿ ಒಬ್ಬ ವ್ಯಕ್ತಿ ಸುಜಿತ್ ಅಂತ 43 ವರ್ಷ, ಆತ ಮೂಲತಃ ಜಮಖಂಡಿ ಮೂಲದವನು, ಎಲೆಕ್ಟ್ರಿಕಲ್ ವ್ಯವಹಾರವನ್ನು ಮಾಡ್ತಾಯಿದ್ದ. ಈತ ದಿನಾಂಕ 30/8/2024 ಸಂಜೆ 6ರಿಂದ 8 ಗಂಟೆ ನಡುವೆ ತನ್ನ ಬೆಂಗೇರಿಯಲ್ಲಿರುವಂತಹ ಮನೆಯಲ್ಲಿ ಈ ಒಂದು ಸೂಸೈಡ್ ಮಾಡ್ಕೊಂಡಿದ್ದು ನಮಗೆ ಕಂಡು ಬಂತು. ನಂತರ ಅವನ ಪರಿಚಯಸ್ಥರು ಹೋಗ್ಬಿಟ್ಟು ಡೋರ್ ಓಪನ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಅದು ಹ್ಯಾಂಗಿಂಗ್ ಆಗಿರುವಂಥದ್ದು ಕಂಡು ಬಂತು. ಅದರ ಹಿನ್ನೆಲೆಯಲ್ಲಿ ನಾವು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಕಂಪ್ಲೇಂಟಲ್ಲಿ ಅವರು ಒಬ್ಬ ವ್ಯಕ್ತಿಯ ಮೇಲೆ
ಸನ್ಮಾನ ಇದೆ ಅಂತ ಕೊಟ್ಟಿದ್ದಾರೆ. ನಂತರದಲ್ಲಿ ಆ ವ್ಯಕ್ತಿ ಕಡೆಯಿಂದ ಬರೆಯಲ್ಪಟ್ಟಿದ್ದಂತಹ ಡೆತ್ ನೋಟನ್ನು ನಾವು ಸೀಸ್ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಆರೋಪಿಗಳೇನಿದ್ದಾರೆ ಆ ಕೃತ್ಯದ ಆರೋಪಿಗಳು ಸದ್ಯ ನಾಪತ್ತೆ ಆಗಿದ್ದಾರೆ. ಆದಷ್ಟು ಬೇಗ ಅವ್ರನ್ನ ಕೂಡ ಅರೆಸ್ಟ್ ಮಾಡುವಂಥದ್ದು ಮತ್ತು ಯಾವ ಕಾರಣಕ್ಕೆ ಈ ಒಂದು ಕೃತ್ಯ ಆಯಿತು, ಈ ಒಂದು ಘಟನೆ ಆಯಿತು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ಮಾಡಲಾಗುತ್ತೆ. ಈ ವ್ಯಕ್ತಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ವ್ಯಾವಹಾರಿಕ ಸಂಪರ್ಕವನ್ನು ಈ 7-8 ಜನಗಳ ಜೊತೆ ಇಟ್ಕೊಂಡಿದ್ದಾನೆ. 7-8 ಜನರಲ್ಲಿ ಕೆಲವರು ಇವನಿಗೆ ಹಣ ಕೊಟ್ಟಿರೋರು ಇದ್ದಾರೆ, ಕೆಲವರಿಗೆ ಇವನು ಹಣ ಕೊಟ್ಟು ಕೆಲಸ ಮಾಡಿರೋವಂಥದ್ದು ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಿದೆ. ಯಾರ್ಯಾರ ಜೊತೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇತ್ತು ಅನ್ನೋಂಥದ್ದು ನಾವು ಆ ಡೆತ್ ನೋಟಲ್ಲಿ ಮೆನ್ಷನ್ ಮಾಡಿದ್ದಾನೆ. ಸೊ ನಮ್ಮ ಅಧಿಕಾರಿಗಳು ಅವತ್ತಿಂದನೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೂ ನಾವು ವಶಕ್ಕೆ ಪಡ್ಕೊಳ್ಳಿಕ್ಕೆ ಆರೋಪಿಗಳಿಗೆ ಸಾಧ್ಯ ಆಗಿಲ್ಲ, ಎಲ್ಲ ನಾಪತ್ತೆ ಆಗಿದ್ದಾರೆ. ಆದಷ್ಟು ಬೇಗ 1-2 ದಿನದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಲಾಗುತ್ತೆ. ಸುಮಾರು ಫೈನಾನ್ಸರು 22ನೇ ತಾರೀಕು 8ನೇ ತಿಂಗಳು ಅವತ್ತು ನಾವು 7 ಪ್ರಕರಣಗಳನ್ನು ಬೆಂಡಿಗೇರಿಯಲ್ಲಿ 1 ಮತ್ತು ಧಾರವಾಡ 3 ಪೊಲೀಸ್ ಠಾಣೆಗಳಲ್ಲಿ ಒಟ್ಟು 7 ಪ್ರಕರಣಗಳನ್ನು ನಾವು ದಾಖಲು ಮಾಡ್ಕೊಂಡು ಅವತ್ತು ಸುಮಾರು 25 ಜನನ ಅರೆಸ್ಟ್ ಮಾಡಿದ್ವಿ. ತಮಗೆಲ್ಲ ಗೊತ್ತಿದೆ. ಅದ್ರ ಜೊತೆಗೆ ಇವತ್ತು ಅಂದರೆ ನಿನ್ನೆ ಪ್ರಕರಣ ದಾಖಲಾಗಿರುವಂಥದ್ದು, ನಿನ್ನೆ ಮತ್ತು ಇವತ್ತು ಬೆಳಗ್ಗೆ ಎಲ್ಲ ಬೇರೆ ಬೇರೆ ಟೈಮಲ್ಲಿ ಆಗಿರುವಂಥದ್ದು. ಒಟ್ಟು 13 ಪೊಲೀಸ್ ಠಾಣೆಯಲ್ಲಿ 16 ಪ್ರಕರಣಗಳು ಮತ್ತು 23 ಆರೋಪಿಗಳು. ಈಗ ನೋಡಿ, ಇದರಲ್ಲಿ ಭಾಳ ಸ್ಪಷ್ಟವಾಗಿ ನೊಂದವರು ಯಾರಿದ್ದಾರೆ ಅವ್ರಿಗೂ ಬಂದು ಕಂಪ್ಲೇಂಟ್ ಕೊಡುವಂಥದ್ದು ಮಾಡಬೇಕಾಗುತ್ತೆ. ಯಾಕೆಂದರೆ ತಮಗೂ ಗೊತ್ತಿದೆ, ಈ ರೀತಿ ಕೃತ್ಯಗಳಲ್ಲಿ ಭಾಗಿಯಾಗಿರೋದ್ರ ಮೇಲೆ ಹಿಂದೆಂದೂ ಯಾವುದೇ ರೀತಿಯ ಕ್ರಮ ಆಗಿರಲಿಲ್ಲ. ಸೊ ನಾವು ಯಾರು ಕಂಪ್ಲೇಂಟ್ಸ್ ಬರ್ತಾರೆ ಅವ್ರ ಕಡೆಯಿಂದ ಕಂಪ್ಲೇಂಟ್ಗಳನ್ನ ತೊಗೊಂಡು ಈಗ ಒಟ್ಟು ಇವತ್ತಿನ ಕಾರ್ಯಾಚರಣೆಯಲ್ಲಿ ಮತ್ತು ಕಳೆದ ಬಾರಿ ನಡೆದಂತಹ ಕಾರ್ಯಾಚರಣೆಯಲ್ಲಿ ಒಟ್ಟು 23 ಪ್ರಕರಣಗಳಾಯಿತು. ಸುಮಾರು 48 ಆರೋಪಿಗಳಾಯಿತು. ಇದ್ರ ಜೊತೆಗೆ ಮಧ್ಯದಲ್ಲಿ 1-2 ಪ್ರಕರಣ ನಡೆದಂಥ ಸಂದರ್ಭದಲ್ಲಿ, ಕೆಲವು ಇನ್ಸಿಡೆಂಟ್ ನಡೆದಂಥ ಸಂದರ್ಭದಲ್ಲಿ ಅಟೆಂಪ್ಟ್ ಟು ಸೂಸೈಡ್ ಆದಾಗ ಅಂಥ ಸಂದರ್ಭದಲ್ಲೂ ಕೂಡ ಪ್ಯಾರಲಲ್ಲಿ ನಾವು ಕ್ರಮ ತೊಗೊಳ್ಳೋಂಥ ಕೆಲಸ ಮಾಡಿದ್ವಿ. ಮತ್ತು ಸಾರ್ವಜನಿಕರು ಮುಂದೆ ಬಂದು ಕಂಪ್ಲೇಂಟನ್ನು ಕೊಡಬೇಕಾಗುತ್ತೆ. ಇದರಲ್ಲಿ ಕಂಪ್ಲೇಂಟ್ ಇಲ್ಲದಲೇ ನಾವು ಮಾಡೋವಂಥದ್ದು ಕಷ್ಟ. ದೇರ್ ಹ್ಯಾಸ್ ಟು ಬಿ ಎ ಕಂಪ್ಲೇಂಟ್. ಬಟ್ ನಮಗೆ ಮಾಹಿತಿ ತಿಳಿದಿರುವಂಥದ್ದು ಏನು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಹಿಂದೆ ಕಿರುಕುಳ ಇದ್ದಂಥವ್ರು ಕೆಲವರು ಪಿಟಿಷನ್ಸ್ ಕೊಟ್ಟಿದ್ರು. ಹಿಂದೆ ಕಳೆದ 1 ವರ್ಷ 2 ವರ್ಷದಲ್ಲಿ ನಮ್ಮಲ್ಲಿ ಯಾವ್ಯಾವ ಪಿಟಿಷನ್ಸ್ ಬಂದಿದ್ವು ಆ ಪಿಟಿಷನ್ಸ್ ಕೂಡ ನಾವು ಎನ್ಕ್ವೈರಿ ಮಾಡಿ ಮತ್ತೊಮ್ಮೆ ಅವ್ರನ್ನ ಕರೆಸಿ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಹಣಕಾಸಿನ ವ್ಯವಹಾರ ನಮ್ಮಲ್ಲಿತ್ತು, ವಿಶ್ವಾಸದಲ್ಲಿ ಮಾಡಿದ್ವಿ, ಅದನ್ನು ವಾಪಸ್ ಕೊಟ್ಟಿದ್ದೀವಿ ಅಥವಾ ನಾವು ಕಾಟೌಟ್ ಮಾಡ್ಕೊತೀವಿ ಅಂತ ಹೇಳಿರೋರು ಸಾಕಷ್ಟು ಜನ ಇದ್ದಾರೆ. ಕೆಲವರು ಕಂಪ್ಲೇಂಟು ಕೊಡ್ತಾರೆ ಅಂತ ಗೊತ್ತಾದ ಮೇಲೆ ಅವ್ರು ಯಾರು ಹಣ ಕೊಟ್ಟಿದ್ರು ಅವರೇ ಬಂದು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಟ್ಟಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಭಾಳ ಸ್ಪಷ್ಟವಾಗಿ ನಾವು ಹೇಳುವಂಥದ್ದು, ಇದು ಸ್ವಲ್ಪ ಹಣವನ್ನು ಕೊಟ್ಟು ಆ ಹಣವನ್ನು ವಾಪಸ್ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಹೆಚ್ಚು ಸುಲಿಗೆಯನ್ನು ಮಾಡುವಂಥದ್ದು ಈ ಥರದ್ದೇನಿದೆ. ಅದರದ್ದು ಯಾರಾದರೂ ನೊಂದವರಿದ್ದರೆ ಬಂದು ನಮ್ಮ ಠಾಣೆಗೆ, ನಮ್ಮ ಆಫೀಸ್ಗೆ ಇರ್ಬೋದು ಅಥವಾ ನಮ್ಮ ಠಾಣೆಗಳಲ್ಲಿ ಕಂಪ್ಲೇಂಟ್ ನೀಡಿದಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾವು ಕ್ರಮ ತಗೊಳ್ಲಿಕ್ಕಂತೂ ಸಿದ್ಧರಿದ್ದೀವಿ ಅನ್ನೋಂಥ ಸಂದೇಶವನ್ನು ಈಗ ದುರುಪಯೋಗ ಅಂತಂದರೆ ಕಂಪ್ಲೇಂಟು ಕೊಡ್ತಾರೆ. ಈಗ ಈ ಎಲ್ಲ ಕೇಸ್ಗಳಲ್ಲೂ ಇವಾಗ ಬಂದು ಕಂಪ್ಲೇಂಟ್ ಕೊಟ್ಟರು ಇಮಿಡಿಯೇಟಾಗಿ FIR ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದಿಲ್ಲ. ಅದನ್ನು ವೆರಿಫಿಕೇಷನ್ ಮಾಡಿ ಏನು ಎವಿಡೆನ್ಸ್ ಇದೆ ಅನ್ನುವಂಥದ್ದನ್ನು ಕಲೆ ಹಾಕಿ ಮತ್ತು ಸಾಕಷ್ಟು ಪ್ರಿಯರ್ ಇನ್ವೆಸ್ಟಿಗೇಷನ್ ಮಾಡಿನೇ ಅದರಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಗಳನ್ನ ಅರೆಸ್ಟ್ ಮಾಡ್ತಿರುವಂಥದ್ದು. ಈಗ ಕಂಪ್ಲೇಂಟ್ ಕೊಟ್ಟ ತಕ್ಷಣ ನಾವು ಪ್ರಕರಣ ದಾಖಲು ಮಾಡ್ಕೊಳ್ಳಿಕ್ಕೆ ನಮಗೇನು ಅಭ್ಯಂತರ ಇಲ್ಲ. ಆದರೆ ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ವಶಕ್ಕೆ ತಗೊಂಡು ವಿಚಾರಣೆಗೆ ಒಳಪಡಿಸುವಂಥ ಸಂದರ್ಭದಲ್ಲಿ ನಮಗೆ ಎವಿಡೆನ್ಸ್ ಬೇಸಿಸ್ ಮೇಲೆ ಮಾಡ್ತೀವಿ. ಈಗ ದುರುಪಯೋಗ ಅಂದರೆ ಯಾವ ಥರ ತಾವು ಹೇಳೋದು? ಕೆಲವೊಬ್ರು ಏನಂದರೆ ಕೈಗಡೆ ಹಂಗೆ ಇಸ್ಕೊಂಡಿರ್ತಾರೆ ಒಂದು ಫ್ರೆಂಡ್ಶಿಪ್ ಒಳಗಡೆ ಏನು ಅಂತೇಳಿ. ಈಗ ನಾನು ಅವ್ರು ಕಟ್ಲಿಕ್ಕೆ ಆಗ್ತಾ ಇರೋಂಗಿಲ್ಲ, ಅವಾಗ ಬಂದು ಮಿಷನಿಗೆ ಇದು ಒಂದು ಇದೆ ಅಂತೇಳಿ ಈ ರೀತಿ ಒಂದು ಕಂಪ್ಲೇಂಟ್ ಮಾಡ್ತಾರೆ. ಈಗ ನೋಡಿ, ಸಾಕಷ್ಟು ಜನ ಕೈಗಡೆ ಇಸ್ಕೊಳೋಂಥದ್ದು, ಸಾಲ ಇಸ್ಕೊಂಡು ಇದು ಮಾಡ್ಕೊಳೋಂಥದ್ದು ಅದಿರುತ್ತೆ. ಯಾವಾಗ ಅದು 1ಕ್ಕೆ 4 ಪಟ್ಟು ಡಿಮ್ಯಾಂಡ್ ಮಾಡುವಂಥದ್ದು, ನಾವು ಈ ಎಲ್ಲ ಕೇಸ್ಗಳಲ್ಲಿ ಇಂಡಿವಿಜುವಲಿ ಎಲ್ಲ ಪ್ರತಿಯೊಂದು ಅಪ್ಲಿಕೇಶನ್ನು ನಾನು ನಮ್ಮ ಆಫೀಸರ್ಸ್ ಹತ್ರ ಡಿಸ್ಕಸ್ ಮಾಡ್ಕೊಂಡು ನಂತರದಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. 30,000 ಇಸ್ಕೊಂಡಿರ್ತಾರೆ, 3 ಲಕ್ಷ ಕಟ್ಟಿದ್ರು ಇನ್ನೂ ನಿನ್ನ ಅಸಲು ಕೊಟ್ಟಿರೋದೇ ತೀರಿಲ್ಲ ಅಂತ ಹೇಳಿದರೆ, ಇನ್ನೂ ಬಡ್ಡಿ ಕೊಟ್ಟಿಲ್ಲ ಅಂತ ಹೇಳಿದರೆ, ಮತ್ತು ಬೇರೆ ಬೇರೆ ರೀತಿ ಬೆದರಿಕೆ ಹಾಕುವಂಥದ್ದು, ವಸ್ತುಗಳನ್ನು ಅಡ ಇಡಿಸ್ಕೊಳುವಂಥದ್ದು, ಆಸ್ತಿ ಬರೆಸ್ಕೊಳುವಂಥದ್ದು, ಈ ಥರದ್ದು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಇವಾಗ ವಿಶ್ವಾಸದಲ್ಲಿ ಕೈಗಡ ತೊಗೊಂಡಿರೋಂಥವ್ರು ಯಾರು ಆಸ್ತಿ ಬರ್ಕೊಡು, ಮನೇಲಿರೋ ಸಾಮಾನು ಎತ್ಕೊಂಡು ಹೋಗ್ತಿದೆ ಅನ್ನಲ್ವಲ್ಲ. ಸೊ ಹಂಗಾಗಿ ಇದನ್ನು ಹೊರತಾಗಿಯೂ ಕೂಡ ಸಾಕಷ್ಟು ಕಂಪ್ಲೇಂಟು ಬರ್ತಾ ಇದ್ದಾವೆ. ಅದರಲ್ಲಿ ಯಾವುದರಲ್ಲಿ ಮೆರಿಟ್ ಇದೆ,
ಯಾವುದರಲ್ಲಿ ಅಫೆನ್ಸ್ ಆಗಿರುವಂಥದ್ದಕ್ಕೆ ನಮಗೆ ಎವಿಡೆನ್ಸ್ ಸಿಗುತ್ತೆ ಅಂಥವು ಮಾತ್ರ ನಾವು ಪ್ರಕರಣ ದಾಖಲು ಮಾಡ್ತೀವಿ.